ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಈ ರೀತಿ ಪೂರಿ ರೀತಿಯಲ್ಲಿ ಉಬ್ಬಿ ಬರ್ತಕ್ಕಂಥ ಒಂದು ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸರಳವಾಗಿ ಈ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. 1 ಗ್ಲಾಸ್ ಕಡಲೆಬೇಳೆಗೆ ನೀರು ಬಂದುಬಿಟ್ಟು ಒಂದು 3 ಗ್ಲಾಸ್ ಹಾಕ್ಕೊಳ್ಬೇಕು. ಮೊದಲಿಗೆ ಈ ಕಡಲೆಬೇಳೆನ ಒಂದ್ಸರಿ ತೊಳೆದಿಟ್ಕೊಳ್ಳೋಣ. ನೋಡಿ, ತೊಳೆದಿದ್ದಾಗಿದೆ. ಈ ಕಡಲೆಬೇಳೆಗೆ ಕರೆಕ್ಟಾಗಿ 1 ಗ್ಲಾಸ್ ಅಥವಾ 1 ಕಪ್ ಮೆಜರ್ಮೆಂಟ್ ಯಾವ ಕಪ್ಪಿಂದ ತೊಗೊಂಡಿರ್ತೀರಿ ಅದೇ ಕಪ್ಪಿಂದ 3 ಗ್ಲಾಸ್ ನೀರನ್ನ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ನಾನು ಕೂಡ 3 ಗ್ಲಾಸ್ ನೀರು ಸೇರಿಸ್ಕೊಳ್ತಿದ್ದೀನಿ. ಜಾಸ್ತಿ ಆದರೂ ಪರವಾಗಿಲ್ಲ, ಕಟ್ಟು ಬರುತ್ತೆ, ಅದರಿಂದ ನಾವು ಸಾಂಬಾರು ಮಾಡ್ಕೊಳ್ಬೋದು. ಬಟ್ ಈ ರೀತಿ ಕರೆಕ್ಟಾದ ಅಳತೆಯಲ್ಲಿ ಹಾಕಿದರೆ ಕರೆಕ್ಟಾಗಿ ಬೇಳೆ ಕುದ್ಕೊಳ್ಳುತ್ತೆ ಬೇಗ ಅನ್ನೋದಕ್ಕೋಸ್ಕರ 1 ಕಪ್ ಅಥವಾ 1 ಗ್ಲಾಸ್ ಕಡಲೆಬೇಳೆಗೆ 3 ಗ್ಲಾಸು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಕುದಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಕರೆಕ್ಟಾಗಿ ನಮಗೆ ಹೋಳಿಗೆ ಬರುತ್ತೆ. ಹಾಗಾಗಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು ವಿಜಿಲ್ ಅಂದರೆ ಕುದಿಸ್ಕೊಳ್ಳೋಕ್ಕೆ ಗ್ಯಾಸ್ ಮೇಲೆ ಇಡ್ತಿದ್ದೀನಿ. ಈ ಸೈಡಲ್ಲಿ ಒಂದು ಬೌಲಿಗೆ ನಾನು ಹಿಟ್ಟನ್ನ ಅಂದರೆ ಹೂರಣ ಮಾಡ್ತಕ್ಕಂಥ ಕಣಕ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಹಿಟ್ಟನ್ನು ನಾವು ಬೇಗ ಕಲಸಿಟ್ಕೊಳ್ಬೇಕು. ಏನಿಲ್ಲ ಅಂದರೂ ಒಂದು 2ರಿಂದ 3 ಗಂಟೆ ಹಿಟ್ಟು ಕಲಿತ್ಕೊಳ್ತು ಅಂತಂದರೆ ನೆನ್ಕೊಳ್ತು ಅಂದರೆ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಹಿಟ್ಟನ್ನು ಕಲಸಿಡ್ತಿದ್ದೀನಿ. 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಲರಿಗೋಸ್ಕರ ಒಂದೇ ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಸೇರಿಸ್ಕೊಳ್ಳೋದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಒಂದ್ಸರಿ ಇದನ್ನು ನೀಟಾಗಿ ಕಲಿಸ್ಕೊಂಡು ಬಿಡೋಣ. ಹಿಟ್ಟನ್ನು ಸಾಣಿಸ್ಕೊಂಡು ಅಥವಾ ಜರಡಿ ಹಿಡ್ಕೊಂಡೇ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಕಲಿಸ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು. ಹೋಳಿಗೆ ಹಿಟ್ಟು ಅಂದ ತಕ್ಷಣ ತೀರಾ ಸ್ಮೂತಾಗಿ ಮೃದುವಾಗಿ ಅಥವಾ ಒಂದು ಸ್ವಲ್ಪ ತಿಳಿ ಗಟ್ಟಿಯಾಗಿ ಅಲ್ಲದೆ ಒಂದು ಸ್ವಲ್ಪ ನೀರಾಗಿ ಹಿಟ್ಟನ್ನ ಕಲಿಸ್ಕೊಳ್ತಾರೆ. ಬಟ್ ಇದು ಕೆಲವೊಬ್ಬರಿಗೆ ಈ ರೀತಿ ಕಲಿಸೋದ್ರಿಂದ ಹೊಸದಾಗಿ ಮಾಡುವವರಿಗೆ ಅಷ್ಟೊಂದು ಸರಿಯಾಗಿ ಬರಲ್ಲ. ಹಾಗಾಗಿ ಒಂದು ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು. ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ಮೂತು, ಈ ಕಡೆ ಹೋಳಿಗೆ ಮಾಡ್ತಾರಲ್ಲ ನಾರ್ಮಲ್, ಆ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಅಂತಂದರೆ ಪರವಾಗಿಲ್ಲ. ತೋರಿಸ್ತೀನಿ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಅಂತ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು. ತೀರಾ ಸ್ಮೂತಾಗಿಯೂ ಕಲಿಸ್ಕೊಳ್ಳೋದು ಬೇಡ, ತೀರಾ ಗಟ್ಟಿಯಾಗಿಯೂ ಇರಬಾರ್ದು. ಹೋಳಿಗೆ ಮಾಡ್ತಿರೋದ್ರಿಂದ ಒಂದಷ್ಟು ಮಟ್ಟಿಗೆ ಸ್ಮೂತ್ ಆದಂಥ ಹಿಟ್ಟನ್ನ ಈ ರೀತಿ ಕಲಸಿಟ್ಕೊಂಡ್ರೆ ಸಾಕು. ಮೈದಾ ಹಿಟ್ಟು ತೀರಾ ಸ್ಮೂತಾಗಿ ಕಲಿಸೋದ್ರಿಂದ ಕೈಗೆ ಅಂಟೋ ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಒಂದು ಅಳತೆಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದರಿಂದ ನಾವು ಹೋಳಿಗೆನ ಸ್ಮೂತಾಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ಹಿಟ್ಟು ರೆಡಿಯಾಗಿದೆ. ಒಂದು ಸ್ವಲ್ಪ ಈ ರೀತಿ ಮಾಡಿಕೊಂಡು ಹಿಟ್ಟನ್ನು ಒಂದು 2ರಿಂದ 3 ಗಂಟೆ ನೆನೆಸಿಡಬೇಕು. ಟೈಮ್ ಇಲ್ಲ ಅಂತಂದರೆ ಒಂದು 2 ಗಂಟೆ ಆದರೂ ನೆನೆಸಿಡೋಕ್ಕೆ ಟ್ರೈ ಮಾಡಿ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ, ಡ್ರೈ ಆಗಬಾರ್ದು ಅನ್ನೋದಕ್ಕೋಸ್ಕರ. ಈ ರೀತಿ ಎಣ್ಣೆ ಸವರಿ ಒಂದು 3 ಅವರ್ ಇದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ. ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ಇಡೋಕ್ಕೆ ಹೋಗಬಾರ್ದು, ಹಿಟ್ಟು ಒಣಗೋಗಿರುತ್ತೆ. ಹಾಗಾಗಿ ಈ ರೀತಿ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ನಾವು ಬೇಳೆ ಕುದಿಸೋಕ್ಕಿಟ್ಟಿದ್ವಿ, ಬೇಳೆ ಕೂಡ ಕರೆಕ್ಟಾಗಿ ಕುದ್ಕೊಂಡಿತ್ತು. ಬೇಳೆ ಕುದಿಸೋದು ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಹೋಳಿಗೆ ಮಾಡುವಾಗ ಬೇಳೆ ಒಂದು ಸ್ವಲ್ಪ ನಮಗೆ ಏನಾದರೂ ಕುದ್ದಿರಲಿಲ್ಲ ಅಂತಂದರೆ, ಬೆಂದಿರಲಿಲ್ಲ ಅಂತಂದರೆ ಹೋಳಿಗೆ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ನಾವು ಈ ರೀತಿ ಮಾಡಿದಾಗ ಕೈಯಲ್ಲೇ ಅದು ಮ್ಯಾಶ್ ಆಗಬೇಕು. ಆ ರೀತಿಯಲ್ಲಿ ನಾವು ಬೇಳೆನ ಕುದಿಸ್ಕೊಂಡಿರಬೇಕು. ನೋಡಿ, ಈ ರೀತಿ ಇವಾಗ ಬೇಳೆ ಕರೆಕ್ಟಾಗಿ ಕುದ್ದಿದೆ. ಇದರಲ್ಲಿರ್ತಕ್ಕಂಥ ನೀರನ್ನ ನಾವು ಸೋದಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ರೀತಿ ಒಂದು ಜರಡಿ ಅಥವಾ ಹಾಗೇನಾದರೂ ಒಂದು ಪ್ಲೇಟ್ ಮುಚ್ಚಿ ನೀವು ಸೋದಿಸ್ಕೊಳ್ಬೋದು. ಇಲ್ಲಿರ್ತಕ್ಕಂಥ ನೀರು ಅಥವಾ ಕಟ್ಟನ್ನು ನಾನು ಸೋದಿಸ್ಕೊಂಡು ಆ ಕಟ್ಟು ಅಥವಾ ಆ ನೀರನ್ನ ನಾನು ಸಾಂಬಾರಿಗೆ ಬಳಸ್ಕೊಳ್ತೀನಿ, ಹೋಳಿಗೆ ಸಾಂಬಾರಿಗೆ. ಹಾಗಾಗಿ ಈ ಬೇಳೆಯಲ್ಲಿರ್ತಕ್ಕಂಥ ಕಂಪ್ಲೀಟಾಗಿ ನೀರನ್ನ ನಾವು ತೆಗಿಬೇಕಾಗತ್ತೆ. ಅಕಸ್ಮಾತ್ ಆ ನೀರಿತ್ತು ಅಂತಂದರೂ ಕೂಡ ಹೂರಣ ನಮಗೆ ನೀರಾಗಿಬಿಡುತ್ತೆ. ಹಾಗಾಗಿ ಅದರಲ್ಲಿರ್ತಕ್ಕಂಥ ನೀರನ್ನ ಕಂಪ್ಲೀಟಾಗಿ ಈ ರೀತಿ ಜರಡಿಗೆ ಹಾಕಿ ಸೋಸ್ಕೊಂಡು ಬಿಡೋಣ. ಒಂದು ಸ್ವಲ್ಪನೂ ನೀರಿರಬಾರ್ದು, ಡ್ರೈ ಆಗಿರಬೇಕು. ನೋಡಿ, ಬೇಳೆ ಯಾವ ರೀತಿ ಕುದ್ದಿದೆ ಅಂತಂದರೆ ಕೈಯಲ್ಲೇ ಮ್ಯಾಶ್ ಆಗಿ ಹೋಗುತ್ತೆ. ಈ ರೀತಿ ಬೇಳೆ ಕುದಿಸ್ಕೊಂಡಿರಬೇಕು. ಅಂದಾಗ ಮಾತ್ರ ನಮ್ಗೆ ಹೂರಣನೂ ಕೂಡ ಕರೆಕ್ಟಾಗದ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ನೀರನ್ನ ಕಂಪ್ಲೀಟಾಗಿ ಸೋಸಿಟ್ಕೊಂಡಿದ್ದೀನಿ. ನೋಡಿ, ಈ ನೀರನ್ನು ಅಥವಾ ಈ ಬೇಳೆ ಕುದ್ದಿರೋ ಕಟ್ಟನ್ನು ನಾವು ಸಾಂಬಾರಿಗೆ ಹಾಕಿ ಬಳಸ್ಕೊಳ್ಬೋದು. ನೋಡಿ, ಇಷ್ಟು ಕಟ್ಟು ಅಥವಾ ನೀರನ್ನು ತೆಗೆದುಬಿಡೋಣ. ಇದು ಏನಾದರೂ ನಿಮಗೆ ಮಿಕ್ಸಿ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ನೀರು ಬೇಕು ಅನ್ನಿಸ್ದಾಗ ಈ ಕಟ್ಟನ್ನು ನೀವು ಹಾಕ್ಕೊಂಡು ಹೂರಣ ರುಬ್ಕೊಳ್ಬೋದು. ಇವಾಗ ನೋಡಿ, ಇನ್ನೊಂದು ಪಾತ್ರೆಗೆ ನಾನು ಈ ಬೇಳೆನ ತೆಗೆದು ಬೆಲ್ಲ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ಪಾತ್ರೆಗೆ ನಾನು ಇದನ್ನು ತೆಗೆದಿದ್ದೀನಿ. ಒಂದು ಸ್ವಲ್ಪನೂ ನೀರನ್ನ ಅಥವಾ ಕಟ್ಟನ್ನು ನಾನು ಉಳಿಸ್ಕೊಂಡಿಲ್ಲ ಬೇಳೆಯಲ್ಲಿ.
ಇವಾಗ ನೋಡಿ ಈ ಬೇಳೆಗೆ ಯಾವ ಕಪ್ಪಿಂದ ಅಥವಾ ಯಾವ ಗ್ಲಾಸಿಂದ ನಾನು ಬೇಳೆ ತೊಗೊಂಡಿದ್ದೆ ಅದೇ ಗ್ಲಾಸಿಂದ 1 ಗ್ಲಾಸ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಸ್ವೀಟ್ ತಿನ್ನೋದಾದರೆ ಕಂಪ್ಲೀಟಾಗಿ 1 ಗ್ಲಾಸು ಅಥವಾ 1 ಕಪ್ ಹಾಕ್ಕೊಳ್ಬೋದು, ಅಥವಾ ಒಂದು ಸ್ವಲ್ಪ ಕಡಿಮೆ ತಿನ್ನೋದಾದರೆ 3/4 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಳಿ. ಒಟ್ಟಲ್ಲಿ 1 ಗ್ಲಾಸು ಅಥವಾ 1 ಕಪ್ಪು ಬೇಳೆಗೆ ಕರೆಕ್ಟ್ ಆದಂಥ ಸೈಜು 1 ಕಪ್ ನೀವು ತೊಗೊಂಡಿದ್ರೆ ಅದೇ ಕಪ್ಪಿಂದ 1 ಕಪ್ ಬೆಲ್ಲ ಹಾಕ್ಕೊಳ್ಬೇಕು. ಈ ರೀತಿ ಬೆಲ್ಲ ಹಾಕಾದ್ಮೇಲೆ ಒಂದ್ಸರಿ ಕೈ ಆಡಿಸ್ಕೊಂಡ್ಬಿಡಿ. ನೋಡಿ ನಮಗೆ ಬೇಳೆ ಇಲ್ಲೇ ಮ್ಯಾಶ್ ಆಗ್ತಿದೆ, ಆ ಮಟ್ಟಿಗೆ ಬೇಳೆ ಕುದ್ಕೊಂಡಿರಬೇಕು. ಇವಾಗ ಇದಕ್ಕೆ ಒಂದು 2 ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಇದು ಕೂಡ ಆಪ್ಷನಲ್ಲು. ಸೇರಿಸೋದ್ರಿಂದ ಒಂದು ಘಮ ಬರುತ್ತೆ ಅನ್ನೋದಕ್ಕೋಸ್ಕರ, ಟೇಸ್ಟ್ ಕೂಡ ಒಂದು ಸ್ವಲ್ಪ ಚೇಂಜ್ ಅನಿಸುತ್ತೆ ಅನ್ನೋದಕ್ಕೋಸ್ಕರ ಒಂದು 2 ಏಲಕ್ಕಿನ ನಾನು ಈ ರೀತಿ ಸೇರಿಸ್ಕೊಳ್ತಿದ್ದೀನಿ. ಇದನ್ನೇನು ನೀವು ಕುಟ್ಟಿ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನಾವು ಕುದಿಸ್ಕೊಂಡು ಹೂರಣ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಕುಟ್ಟೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಡೈರೆಕ್ಟಾಗಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಮತ್ತೆ ಒಂದು ಕುದಿ ಕುದಿಸ್ಕೋಬೇಕಾಗತ್ತೆ. ಆವಾಗ ಮಾತ್ರ ಬೇಳೆ ಹಾಗೆ ಬೆಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ. ಈ ರೀತಿ ಗ್ಯಾಸ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿನ ನಾವು ಕುದಿಸ್ಕೊಳ್ಳೋಣ. ಜಾಸ್ತಿ ಹೊತ್ತು ಅಥವಾ ಹೈ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕುದಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ. ಇದೊಂದು ಸ್ವಲ್ಪ ತಣ್ಣಗಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು, ಹಾಗಾಗಿ ತಣ್ಣಗಾಗ್ಲಿಕ್ಕೆ ಇಟ್ಬಿಡೋಣ. ನೋಡಿ ಈ ರೀತಿ ಕಂಪ್ಲೀಟಾಗಿ ಕೂಲಾಗಿತ್ತು ಮಾಡಿರ್ತಕ್ಕಂಥ ಒಂದು ಬೇಳೆ ಬೆಲ್ಲದ ಒಂದು ಹೂರಣದ ಒಂದು ಹದ ಕರೆಕ್ಟಾಗಿ ತಣ್ಣಗಾಗಿತ್ತು. ಈ ರೀತಿ ತಣ್ಣಗಾದಮೇಲೆ ನಾವು ಇದನ್ನು ಮಿಕ್ಸರ್ ಮಾಡ್ಕೊಳ್ಬೇಕು ಅಥವಾ ಗ್ರೈಂಡ್ ಮಾಡ್ಕೊಳ್ಬೇಕು. ಮಿಕ್ಸರ್ ಜಾರ್ಗೆ ಇದನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ನೀರು ಹಾಕ್ಲಿಕ್ಕೆ ಹೋಗಬಾರ್ದು. ಅಕಸ್ಮಾತಾಗಿ ರುಬ್ಬುವಾಗ ಒಂದು ಸ್ವಲ್ಪ ನಿಮ್ಗೆ ಗಟ್ಟಿ ಅನಿಸಿತು ಅಂತಂದರೆ ನಾವು ತೆಗೆದಿರ್ತಕ್ಕಂಥ ಬೇಳೆ ನೀರು ಅಥವಾ ಕಟ್ಟಿರುತ್ತಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನೀರಾಯಿತು ಅಂತಂದರೆ ನಮಗೆ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಮತ್ತೆ ಬೇರೆ ರೀತಿಯಲ್ಲಿ ಗಟ್ಟಿ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಹೂರಣದ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿರಬೇಕು. ರುಬ್ಕೊಂಡು ಬಂದಿದ್ದೀನಿ, ತೋರಿಸ್ತಿದ್ದೀನಲ್ಲ, ಇದು ಏಲಕ್ಕಿ. ಈ ರೀತಿಯಲ್ಲಿ ಹೂರಣದ ಕನ್ಸಿಸ್ಟೆನ್ಸಿ ನಮಗೆ ಬರಬೇಕು. ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು, ಕೈಗೆ ಒಂದು ಸ್ವಲ್ಪನೂ ಅಂಟಬಾರ್ದು. ಆ ರೀತಿಯಲ್ಲಿದ್ದರೆ ಮಾತ್ರ ನಮ್ಗೆ ಹೂರಣ ಕರೆಕ್ಟಾಗಿದೆ ಅಂತ ಅರ್ಥ. ಹಾಗೆ ಹೋಳಿಗೆನೂ ಕೂಡ ಕರೆಕ್ಟಾಗಿ ಬರುತ್ತೆ. ಅಕಸ್ಮಾತಾಗಿ ನಿಮಗೇನಾದರೂ ನೀರು ಅನಿಸಿತು ಅಂತಂದರೆ ಒಂದು ಟ್ರಿಕ್ ಏನು ಅಂತಂದರೆ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ಎಲ್ಲ ಹೂರಣ ತೆಗೆದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಹೂರಣ ಗಟ್ಟಿಯಾಗೋವರೆಗೂ ಫ್ರೈ ಮಾಡ್ತಾ ಬರಬೇಕು. ಹೈ ಫ್ಲೇಮಲ್ಲೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಂಡಾಗ ಹೂರಣ ಗಟ್ಟಿಯಾಗುತ್ತೆ, ತೊಂದರೆ ಇಲ್ಲ. ಇವಾಗ ನೋಡಿ ಮಾಡಿರ್ತಕ್ಕಂಥ ಹೂರಣ ಕೂಡ ರೆಡಿಯಾಗಿತ್ತು. ಈ ಸೈಡಲ್ಲಿ ಇಟ್ಟಿರ್ತಕ್ಕಂಥ ಕಣಕ ಅಥವಾ ಹಿಟ್ಟು ಮೈದಾ ಹಿಟ್ಟು ಕೂಡ ರೆಡಿಯಾಗಿದೆ. ಒಂದು 3 ಅವರ್ಸ್ ನಾನು ಇದನ್ನು ನೆನೆಸಿಟ್ಟಿದ್ದೆ. ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ. ನಿಮಗಿದು ಗಟ್ಟಿ ಅನ್ನಿಸ್ಬೋದು, ಬಟ್ ಪರವಾಗಿಲ್ಲ. ಈ ಒಂದು ಕನ್ಸಿಸ್ಟೆನ್ಸಿಲಿ ಇತ್ತು ಅಂತಂದರೂ ಕೂಡ ನಮಗೆ ಹೋಳಿಗೆ ಕರೆಕ್ಟಾಗಿ ಬರುತ್ತೆ. ಕೆಲವೊಂದು ಸರಿ ಭಾಳ ಸ್ಮೂತ್ ಆದಾಗ ನಮಗೆ ಹೋಳಿಗೆ ಮಾಡೋದು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಈ ರೀತಿ ಒಂದು ಸರಿ ಟ್ರೈ ಮಾಡಿ. ಇಷ್ಟಾದರೆ ಸಾಕು. ಕರೆಕ್ಟಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ನೆಂದಿರ್ತಕ್ಕಂಥ ಹಿಟ್ಟನ್ನು ನಾವು ಯಾವ ರೀತಿ ನಾದ್ಕೊಳ್ತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನೋಡಿ ಈ ರೀತಿ ಹಿಟ್ಟು ನಮಗೆ ಕಟ್ಟಾಗಬೇಕು ಕೈ ಒಳಗೆ. ಈ ರೀತಿ ಕಟ್ಟಾಯಿತು ಅಂತಂದರೆ ಹಿಟ್ಟು ಕರೆಕ್ಟಾಗಿ ನೆನ್ಕೊಂಡಿದೆ ಅಂತ ಅರ್ಥ. ಹಾಗಾಗಿ ಒಂದು ಸರಿ ಈ ರೀತಿ ಹಿಟ್ಟನ್ನು ಕಲಸಿಟ್ಟಿರೋ ಹಿಟ್ಟನ್ನು ನಾವು ನೀಟಾಗಿ ನಾದ್ಕೊಂಡ್ಬಿಟ್ರೆ ಮುಗೀತು. ನಾನಿಲ್ಲಿ ಪ್ರತಿಯೊಂದನ್ನು ಇದೇ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದೆ. ಕಣಕ ಕೂಡ ಕರೆಕ್ಟಾಗಿ ನೋಡಿ ರೆಡಿಯಾಗಿದೆ. ಈ ಸೈಡಲ್ಲಿ ಮಾಡಿಟ್ಟಿರ್ತಕ್ಕಂಥ ಹೂರಣನೂ ಕೂಡ ನಾನು ಅಂದರೆ ಒಂದು ಸಮಭಾಗದಲ್ಲಿ ಉಂಡೆಗಳನ್ನಾಗಿ ಮಾಡಿಟ್ಕೊತೀನಿ. ನೀವು ಮಾಡುವಾಗ ಎಷ್ಟು ಬೇಕೋ ಅಷ್ಟು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಕರೆಕ್ಟಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ಹೂರಣನೆಲ್ಲನೂ ಒಂದು ಉಂಡೆ ಉಂಡೆಯಾಗಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಎಲ್ಲ ಹೋಳಿಗೆನೂ ಒಂದೇ ಸೈಜಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಉಂಡೆಗಳನ್ನು ಕಟ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ಪ್ರತಿ ಸಲ ಹೇಳ್ತಿದ್ದೀನಿ, ಅದು ಏಲಕ್ಕಿ ನಮಗೆ ಗ್ರೈಂಡ್ ಆಗಬೇಕಾದ್ರೆ ಸಣ್ಣಾಗಿಲ್ಲ, ಹಾಗೆ ಉಳ್ಕೊಂಡಿದೆ. ನಿಮ್ಗೆ ಆ ರೀತಿ ಬೇಡ ಅಂತಂದರೆ ಕುಟ್ಟಿ ಕೂಡ ಹಾಕ್ಕೊಳ್ಳಿ. ಹೂರಣನೂ ಕೂಡ ಅಷ್ಟೇ ಸಮ ಪ್ರಮಾಣದಲ್ಲಿ ಹಿಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹೋಳಿಗೆ ಮಾಡ್ಕೊಂಡು ಬಿಡೋಣ. ಈ ರೀತಿ ಸಕ್ಕರೆ ಪಾಕೆಟ್ ಆಯಿಲ್ ಶೀಟ್ ಕೂಡ ಬೇಡ. ಈ ರೀತಿ ನಮಗೆ ಹೋಳಿಗೆ ತಟ್ಕೊಳ್ಳೋಕ್ಕೆ ಅಥವಾ ಹೋಳಿಗೆ ಹಂಚು ಕೂಡ ಬೇಡ. ನಮಗೆ ಈ ರೀತಿ ಹೋಳಿಗೆ ಕರೆಕ್ಟಾಗಿ ಬರಬೇಕು ಅಂತಂದರೆ ಆಯಿಲ್ ಶೀಟ್ ಅಥವಾ ಹೋಳಿಗೆ ಮಣಿ ಅಂತ ಕರೀತಾರಲ್ಲ ಅದು ಕೂಡ ಇಲ್ಲದೇ ಜಸ್ಟ್ ಸಕ್ಕರೆ ಪೇಪರ್ ಅಥವಾ ನಾವು ಅಂಗಡಿಯಲ್ಲಿ ತರ್ತೀವಲ್ಲ ಆ ಒಂದು ಕವರ್ ಇದ್ದರೆ ಸಾಕು. 2 ಭಾಗ ಮಾಡಿಟ್ಕೊಂಡಿದ್ದೆ ಆ ಪೇಪರ್ನ. ಇವಾಗ ಕೆಳಗಡೆ ಒಂದು ಪೇಪರ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡಿರ್ತಕ್ಕಂಥ ಕಣಕನ ನಾನು ಈ ರೀತಿ ಎಲೆ ರೀತಿಯಲ್ಲಿ ಕೈಯಿಂದನೇ ಮಾಡಿಕೊಂಡು ಉಂಡೆ ಮಾಡಿಟ್ಟಿರ್ತಕ್ಕಂಥ ಹೂರಣನ ಆ ಎಲೆಯಲ್ಲಿ ಇಟ್ಕೊಂಡು ಈ ರೀತಿ ಕ್ಲೋಸ್ ಮಾಡ್ತಾ ಹೋಗೋಣ. ನೋಡಿ ಈ ರೀತಿ ನಾರ್ಮಲಾಗಿ ಯಾವ ರೀತಿಯಲ್ಲಿ ಉಂಡೆನ ಅಂದರೆ ಹೂರಣ ಇಟ್ಕೊಂಡು ಕ್ಲೋಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ಕ್ಲೋಸ್ ಮಾಡಿಕೊಂಡು ಒಂದು ಸ್ವಲ್ಪ ಎಕ್ಸ್ಟ್ರಾ ಕಣಕ ಇರುತ್ತಲ್ಲ, ಜಾಸ್ತಿ ಕಣಕ ಇತ್ತು ಅಥವಾ ಜಾಸ್ತಿ ಹಿಟ್ಟಿತ್ತು ಅಂತಂದರೆ ನಮಗೆ ಅಷ್ಟೊಂದು ಕರೆಕ್ಟ್ ಅನಿಸೋದಿಲ್ಲ ಹೋಳಿಗೆ. ಹಾಗಾಗಿ ಈ ರೀತಿ ಮಾಡಿದಾಗ ಎಕ್ಸ್ಟ್ರಾ ಕಣಕ ನಮಗೆ ಹೊರಗಡೆ ಬರುತ್ತೆ. ನೋಡಿ
ಈ ರೀತಿ ಬರುತ್ತೆ. ಅದನ್ನು ಒಂದು ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ತೆಗೆದುಬಿಡೋಣ. ತೆಗೆದಾದ್ಮೇಲೆ ಕರೆಕ್ಟಾಗಿರ್ತಕ್ಕಂಥ ಒಂದು ಹೋಳಿಗೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಉಂಡೆ ರೆಡಿಯಾಗಿದೆ. ಮತ್ತು ಕೆಳಗಡೆ ಅಂದರೆ ಈ ಒಂದು ಪೇಪರಿಗೆ, ಸಕ್ಕರೆ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈ ರೀತಿ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿರ್ತಕ್ಕಂಥ ಉಂಡೆ ಅದರ ಮೇಲೆ ಇಟ್ಕೊಂಡು ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಧಾನವಾಗಿ ಕೈಯಿಂದ ತಟ್ತಾ ಹೋದರೆ ಈ ರೀತಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನೋಡಿ, ಹೂರಣನೂ ಕರೆಕ್ಟಾಗಿರಬೇಕು, ಕಣಕನೂ ಕರೆಕ್ಟಾಗಿದ್ದಾಗ ಈ ರೀತಿ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅಕಸ್ಮಾತ್ ಎರಡರಲ್ಲಿ ಒಂದು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಹೋಳಿಗೆ ಬರೋದು ಸ್ವಲ್ಪ ಮಟ್ಟಿಗೆ ಕಡಿಮೆ. ಇವಾಗ ನಾನು ಇನ್ನೊಂದು ಶೀಟ್ನ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಒಂದರಲ್ಲಿ 2 ಮಾಡಿ ಅದನ್ನು ಮೇಲ್ಗಡೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಿ, ಯಾವುದೇ ಲಟ್ಟಣಿಗೆ ಸಹ ಇಲ್ಲದೆ ಲಟ್ಟಿಸದೆ ಜಸ್ಟ್ ಈ ರೀತಿ ಕೈಯಿಂದ ಸ್ಪ್ರೆಡ್ ಮಾಡಿದ್ರೆ ಕರೆಕ್ಟಾಗಿರ್ತಕ್ಕಂಥ ಹೋಳಿಗೆ ರೆಡಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸ್ಪ್ರೆಡ್ ಮಾಡಿಕೊಂಡ್ರೆ ಮುಗೀತು. ನೋಡಿ, ಈ ರೀತಿ ಸ್ವಲ್ಪ ಅಂಚನ್ನ ಅಂದರೆ ಎಡ್ಜನ್ನ ಫಸ್ಟು ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ, ದಪ್ಪ ಅನಿಸೋದಿಲ್ಲ. ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ. ತೆಗೆಯೋದು ಕೂಡ ತುಂಬಾ ಸರಳವಾಗಿ ಬರುತ್ತೆ. ಈ ಆಯಿಲ್ ಶೀಟ್ಗಿಂತ ಇದರಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ನಾವು ತಗೊಳ್ಬೋದು. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ತಗೊಳ್ಬೋದು ಅಂತಂದು. ಒಂಚೂರು ಅಂಟದೇ ಇರೋ ರೀತಿಯಲ್ಲಿ ಈಸಿಯಾಗಿ ಪರ್ಫೆಕ್ಟಾಗಿ ತಗೊಳ್ಬೋದು ಕೈಯಿಂದನ. ನೋಡಿ, ಈ ರೀತಿ ತಗೊಂಡ್ರೆ ಸಾಕು. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಒಂದು ಹೋಳಿಗೆನ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿಯಾಗಿರುತ್ತೆ. ನೋಡಿ, ಒಂದು ಸ್ವಲ್ಪ ತೆಗೆಯುವಾಗ ಕೂಡ ಅಷ್ಟೇ ನೀವು ನೋಡ್ಕೊಂಡು ತಗೊಳ್ಳಿ, ಬೆಂದಿರಬೇಕು. ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಅಕಸ್ಮಾತ್ ಬೆಂದಿಲ್ಲ ಅಂತಂದಾಗ ಹರಿಯೋ ಚಾನ್ಸಸ್ ಅಥವಾ ಅಂಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಈ ರೀತಿ 2 ಬದಿಯಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಉಬ್ಬಿಕೊಂಡು ಬರ್ತಕ್ಕಂಥ ಪೂರಿ ರೀತಿಯಲ್ಲಿ ಉಬ್ಕೊಂಡು ಬರ್ತಕ್ಕಂಥ ಹೋಳಿಗೆ ಮಾಡಬೇಕು ಅಂದರೆ ಹೂರಣ ಹಾಗೆ ಕಣಕ ಎರಡನ್ನೂ ಹೇಳಿರೋ ರೀತಿಯಲ್ಲಿ ಮಾಡಿಕೊಂಡ್ರೆ ಸಾಕು. ಒಂದು ವೇಳೆ ಹೂರಣ ಏನಾದರೂ ನೀರು ಅನಿಸಿತು, ಸ್ಮೂತ್ ಅನಿಸಿತು ಅಂತಂದರೆ ಹೇಳಿದ ಹಾಗೆ ಒಂದು ಪಾತ್ರೆಯಲ್ಲಿ ಹೂರಣ ಹಾಕ್ಕೊಂಡು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಹೂರಣ ಗಟ್ಟಿಯಾಗೆ ಬರುತ್ತೆ. ಒಂದ್ಸರಿ ಹಾಗೇನಾದರೂ ಆಗಿದ್ದರೆ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.